ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗುಲ್ಗುಲು ಮರಿಚಾದಿ ತೈಲಂ ಬಗ್ಗೆ. ಗುಲ್ಗುಲು ಮರಿಚಾದಿ ತೈಲಂ ಅಂದ್ರೆ ಏನು, ಇದ್ರ ಒಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಇರ್ತೈತಿ, ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಇದನ್ನು ಬರೆದು ಕೊಡ್ತಾರೆ, ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನು ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಗುಲ್ಗುಲು ಮರಿಚಾದಿ ತೈಲಂ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರ ಅಂತ ನೋಡ್ರಿ, ನಿಮ್ಗೆ ತ್ವಚಾ ಸಂಬಂಧಿತ ಪ್ರಾಬ್ಲಮ್, ತ್ವಚಾ ಸಂಬಂಧಿತ ರೋಗ ಅದಾವಂದ್ರ ಸ್ಕಿನ್ ಕಂಡೀಷನ್ಸ್ ಅನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಬರ್ಸ್ಕೊಟ್ಟಿರ್ತಾರ. ಉದಾಹರಣೆಗೆ ನಿಮ್ಗೆ ಎಕ್ಸಿಮಾ ಇಸು ಬಂತಾರ್ರಿ, ಆ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗೆ ಡರ್ಮಾಟೈಟಿಸ್ ಸಮಸ್ಯೆ ಐತಂದ್ರ, ಇಲ್ಲ ಕೈಯಾಗ ಕಾಲಾಗ ಎಲ್ಲರ ಸ್ಕಾರ್ ಮಾರ್ಕ್ಸ್ ಉಳ್ದಾವ್, ಏನರ ನಿಮ್ಗೆ ಹಳೆ ಗಾಯ ಆಗಿತ್ತು, ಅದು ಗಾಯ ವಾಸಿ ಆಗಿದೆ, ಅದ್ರದ್ದು ಕಲಿನ ಅಲ್ಲೇ ಉಳ್ದತ್ತಂದ್ರ ಅದನ್ನ ಗಾಯ ವಾಸಿ ಮಾಡಲಿಕ್ಕೆ, ಇಲ್ಲ ನಿಮ್ಗೆ ಸ್ಕ್ಯಾಬಿಸ್ ಅಂತಾರ್ರಿ, ಸ್ಕ್ಯಾಬಿಸ್ ಒಂದು ಮೈಟ್ ಇನ್ಫೆಕ್ಷನ್ ಅದಾಗೈತಂದ್ರ, ಕೈ ಕಾಲು ನಿಮ್ದು ಒಡೆದು ಹರಿಯಾಕ ಕುಂತಾವಂದ್ರ, ನಿಮ್ಗೆ ಕುಷ್ಠ ಲೆಪ್ರಸಿ ಸಮಸ್ಯೆ ಐತಂದ್ರ, ಇಲ್ಲ ಬಹಳ ಗಂಭೀರವಾದ ಹಳೆ ಸ್ಕಿನ್ ಡಿಸಾರ್ಡರ್ಸ್ ಅದಾವಂದ್ರ, ಇಲ್ಲ ನಿಮ್ಗೆ ಪಿಂಪಲ್ಸ್ ಬಂದಿದ್ದು ಹೋಯಿಗಾದ್ಮೇಲೆ ಅದ್ರ ಕಲಿ ಹಂಗ ಉಳ್ಕೊಂಡವಂದ್ರ, ಇಲ್ಲ ಆರ್ಟಿಕೇರಿಯಲ್ ರ್ಯಾಶಸ್ ಅಂತಾರ, ಏನರ ಎಲರ್ಜಿ ಸಂಬಂಧ ನಿಮ್ಮ ತ್ವಚದ ರ್ಯಾಶಸ್ ಆಗಿವಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ತ್ವಚಾ ಸಂಬಂಧಿತ ರೋಗ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನಿರ್ತಾವ, ಸೊ ನೋಡಿ ಇದ್ರೊಳಗೆ 17 ಇಂಗ್ರೀಡಿಯೆಂಟ್ಸ್ ಹಾಕಿನ ತಯಾರು ಮಾಡ್ತಾರೆ. ಯಾವ್ದಪ್ಪ ಅಂದ್ರ ಗುಗ್ಗುಳು, ಮರೀಚ, ವಿಡಂಗ, ಸರ್ಸಪ, ಕಾಸಿಸ, ಸರ್ಜರಸ, ಮುಸ್ತ, ಶ್ವೇತಕ, ಶ್ರೀವೇಷ್ಟಕ, ಹರ್ತಾಳ, ಎಲ, ಗಂಧಕ, ಮನಶೀಲ, ಕುಷ್ಠ, ಕಂಪಿಲಕ, ಹರಿದ್ರ, ದಾರು ಹರಿದ್ರ, ತಿಲ್ತೈಲ, ಬೈಸ್ ಇದನ್ನೆಲ್ಲ ಉಪಯೋಗ ಮಾಡಿ ಇದನ್ನ ತಯಾರು ಮಾಡ್ತಾರ್ರಿ. ಈಗ ಯಾವ ರೀತಿ ಇದನ್ನ ನೀವು ಯೂಸ್ ಮಾಡಬೇಕು, ಸೊ ನೋಡ್ರಿ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನ ಅಂತೀರಿ, ಮೊದ್ಲು ಆ ಭಾಗ ಚಂದಾಗ ಕ್ಲೀನ್ ಮಾಡ್ಕೊರಿ. ಅದ್ರ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರ್ಬಾರ್ದು, ಆ ರೀತಿ ನೋಡ್ಕೊಡ್ರಿ. ತ್ವಚಾ ಒಂದ್ ನಮೂನಿ ಪೂರ್ತಿ ಡ್ರೈ ಇರಬೇಕು. ಮತ್ತೆ ಈ ತೈಲ ತಗೊಂಡು ಕೈಲೇ ಸ್ವಲ್ಪ ಯಾವ ಭಾಗಕ್ಕೆ ಹಚ್ಕೊಂಡು ಹೋಗ್ಬೇಕಂತ ಅಲ್ಲಿ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಕೈಲೇ ಮಸಾಜ್ ಮಾಡ್ಕೊರಿ. ಯಾಕಂದ್ರೆ ಎಣ್ಣೆ ಚಂದ ತ್ವಚಾದ ಮೇಲೆ ಅಬ್ಸರ್ವ್ ಆಗ್ಬೇಕ್ರಿ. ಚಂದ ಹಚ್ಕೊಂಡಾದ್ಮೇಲೆ ಕೈಗಳನ್ನು ತೊಳ್ಕೊಂಡ್ಬಿಡ್ರಿ. ಈ ರೀತಿ ನೀವು ಇದನ್ನ ಹಚ್ಕೋಬಹುದು. ಈ ಆಯಿಲ್ ಏನೈತೆ ನೋಡ್ರಿ, ಇದನ್ನ ಪುರುಷರು ಮಹಿಳೆಯರು ಇಬ್ರು ಯೂಸ್ ಮಾಡ್ಕೋಬಹುದು. ಈ ಆಯಿಲ್ ನೀವು ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನ ಇದ್ರ ಯೂಸ್ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಮೊದಲೆಲ್ಲ ಪರಿಶೀಲನೆ ಮಾಡ್ತಾರೆ, ನಿಮ್ ಬಾಡಿ ಕಂಡೀಷನ್ ಏನಿದೆ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ಇದ್ರ ಜೊತೆ ಡಾಕ್ಟರ್ ಸಪೋರ್ಟಿವ್ ಮೆಡಿಕೇಶನ್ಸ್ ಎಲ್ಲ ಏನು ಕೊಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟ್ಮೆಂಟ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಹಚ್ಕೊಳಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು. ಸೊ ನೋಡ್ರಿ ಈ ಪ್ರಾಡಕ್ಟ್ ಒಳಗೆ ಘಟಕ ದ್ರವ್ಯ ಏನೇನದೋ ನಾನು ನಿಮ್ಗೆ ಮೊದಲೇ ತಿಳಿಸ್ಕೊಟ್ಟಿನಿ. ಸೊ ಯಾವುದೇ ಪ್ರಾಡಕ್ಟ್ ಯಾವುದೇ ಇಂಗ್ರೀಡಿಯೆಂಟ್ಲೆ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದನ್ನ ಬಳಸ್ಲಿಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 205 ರೂಪಾಯಿದಾಗ ಇದು ನಿಮ್ಗೆ 200 ml ವೈದ್ಯರತ್ನಂ ಕಂಪ್ನಿದ ಗುಳುಗುಳು ಮರಿಚಾದಿ ತೈಲಂ ಸಿಗ್ತೈತ್ರಿ. ನಾನು ನಿಮಗೆ ಮೊದಲು ತಿಳಿಸ್ಕೊಟ್ಟಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರಿಂದ ತಯಾರು ಮಾಡ್ತಾರ. ನೀವು ಯಾವುದರ ಬ್ರ್ಯಾಂಡಿನ ತಗೋಬಹುದು, ಎಲ್ಲದಕ್ಕೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಇದ್ರದ್ದು ಆಕ್ಷನ್ ಇರ್ತೈತ್ರಿ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ರೇಟ್ ಜಾಸ್ತಿ ಕೂಡ ಆಗ್ಬಹುದು, ಕಡಿಮೆ ಕೂಡ ಆಗ್ಬಹುದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.